ನಮಸ್ಕಾರ. ಮೊದಲನೇದಾಗಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರಿಗೆ, ಸ್ವಾಮೀಜಿ ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಲು ಬಯಸುತ್ತಿದ್ದೇನೆ. ಸಾಮೂಹಿಕ ಶ್ರೀ ನವದುರ್ಗೆ ಪೂಜೆ. ಧರ್ಮಸ್ಥಳ ಸಂಘದಿಂದ ಮಹಿಳಾ ಸಬಲೀಕರಣಕ್ಕೆ ಮಹತ್ತರ ಕೊಡುಗೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಗ್ರಾಮೀಣ ಭಾಗದಲ್ಲಿ ಮಹಿಳಾ ಸಬಲೀಕರಣಕ್ಕೆ ದೊಡ್ಡ ಕೊಡುಗೆ ನೀಡಿದ್ದು, ಸ್ವಸಹಾಯ ಸಂಘಗಳ ಮೂಲಕ ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗುವುದು ಶ್ಲಾಘನೀಯ. ಸಾಮೂಹಿಕ ಶಕ್ತಿಯಿಂದ ಮಾತ್ರ ಸಮಾಜದಲ್ಲಿ ಸಮಗ್ರ ಅಭಿವೃದ್ಧಿ ಸಾಧ್ಯ ಎಂದು ತಹಸೀಲ್ದಾರ್ ಶ್ವೇತಾ ಬಿಕೆ ನುಡಿದಿದ್ದಾರೆ. ಸ್ತ್ರೀ ಎಂದರೆ ಶಕ್ತಿ ಎಂದು ಬಣ್ಣಿಸಿದ ಅವರು, ಈ ಸಂಘದಿಂದ ಸಹಸ್ರಾರು ಮಂದಿ ಸಹಾಯ ಪಡೆದಿದ್ದಾರೆ. ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಿದರೆ ಪ್ರತಿಯೊಂದು ಕಾರ್ಯವೂ ಸಾಧ್ಯವಾಗುತ್ತದೆ ಎಂದು ತಿಳಿಸಿದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಿಗೆ ಉತ್ತಮ ಆರೋಗ್ಯ ಐಶ್ವರ್ಯ ಲಭಿಸಲಿ ಎಂದು ಪ್ರಾರ್ಥಿಸಿದ್ದಾರೆ. ಹಿರಿಯ ಪತ್ರಕರ್ತರು ಜೆ ವೆಂಕಟಾಚಲಪತಿ ಮಾತನಾಡಿ, ನೂತನವಾಗಿ ಬೇರ್ಪಟ್ಟ ಚೇಳೂರು ತಾಲೂಕು ಗಡಿಭಾಗದಲ್ಲಿ ಇರುವುದರಿಂದ ಸಂಘ ಸಂಸ್ಥೆಗಳು ತಾಲೂಕಿನ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಯೋಜನಾಧಿಕಾರಿ ಪ್ರವೀಣ್ ಅವರಿಗೆ ಮನವಿ ಮಾಡಿದ್ದಾರೆ. ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಜೆಕೆ ಆನಂದ ಮಾತನಾಡಿ, ಧರ್ಮವನ್ನ ಕಾಪಾಡುವ ಮಹತ್ವದ ಸಂಘ ಇದಾಗಿದೆ. ಈ ಸಂಘದ ಮೂಲಕ ಮಹಿಳೆಯರು ಸಾಲ ಪಡೆದು ಸ್ವಂತ ಉದ್ಯೋಗವನ್ನ ಪ್ರಾರಂಭಿಸಿ ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತೆ ಮಾಡುವ ಮಹತ್ವದ ಯೋಜನೆ ಇದಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಸಮಾರಂಭದಲ್ಲಿ ಆರ್ಐ ಈಶ್ವರ್, ಜೆ ವೆಂಕಟಾಚಲಪತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೌಸ್ತರ್, ಬಾಗೇಪಲ್ಲಿ ಯೋಜನಾಧಿಕಾರಿ ಪ್ರವೀಣ್, ಎಂವಿ ನರಸಿಂಹಾರೆಡ್ಡಿ ಸೇರಿದಂತೆ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಾಜರಿದ್ದರು. ವರದಿ ರಾಮಾಂಜನೇಯ ಎಸ್, ನಂದಿ ಟಿವಿ, ಚಿಲಕಲ, ನೇರ್ಪು. ನಮ್ಮ ಕರ್ನಾಟಕ ರಾಜ್ಯದ ಸಂಸ್ಥಾಪಕರು ಮತ್ತು ಅಲ್ಲಿ ಎಲ್ಲ ವರ್ಷ ಹೋಗ್ಕೊಂಡು ಜೋಳವನ್ನು ನಿರ್ಮಿಸಿ ಎರಡನೇ ಜೋಳ ತೆಗೆಯುವುದು ನಮ್ಮ ವೀರೇಂದ್ರ ಹೆಗ್ಗಡೆ ಸ್ವಾಮೀಜಿಗಳಿಗೆ ಹುಟ್ಟಿದಬ್ಬದ ಶುಭಾಶಯಗಳು ಮೊದಲನೇದಾಗಿ ತಿಳಿಸುತ್ತಾರೆ. ಹಾಗೂ ನೆರೆದಿರುವೆಲ್ಲ ಅಕ್ಕ ತೆಗೆಯೋದು, ಗದ್ದು ಮಾಡೋದು ಮತ್ತು ಮುಖ್ಯವಾಗಿ ನಮ್ಮ ಚೇಳೂರು ನೂತನ ತಾಲೂಕು ಶಾಸಕರು ಅವರಿಗೆ, ನಮ್ಮ ಚೇಳೂರು ಗ್ರಾಮ ಪಂಚಾಯತ್ ಕೌನ್ಸಿಲರ್ ಅವರಿಗೆ, ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆಯಾಗಿರುವ ನಮ್ಮ ಸಹೋದರ ಶೇಖರ್ ಆನಂದ್ ಅವರೇ, ಪ್ರವೀಣ್ ಸರ್ ಅವರೇ, ನರಸಿಂಹರೆಡ್ಡಿ ಅವರೇ ಮತ್ತು ಮಾಧ್ಯಮ ಮಿತ್ರರೇ ಶುಭಾಶಯ. 2014ರಲ್ಲಿ ಚೇಳೂರಿನಲ್ಲಿ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಶೈಲ ಓಪನ್ ಮಾಡಿದಾಗ ನಮ್ಮ ಎಲ್ಲ ಅವತ್ತಿಂದ ಇವತ್ತಿನವರೆಗೆ ಪ್ರತಿಯೊಂದು ನಮ್ಮ ಹೆಣ್ಣು ಮಕ್ಕಳಿಗೆಲ್ಲ ಸಾಲ ಸೌಲಭ್ಯ ಮಾಡ್ತಾ ಇದ್ದಾರೆ. ಹಾಗೂ ಜಮೀನಲ್ಲಿ ಕೂಡ ರೈತರಿಗೆಲ್ಲ ಸಹಾಯ ಮಾಡ್ತಾ ಇದ್ದಾರೆ. ದೇವಾಲಯಗಳು ಸಹಾಯ ನೀಡ್ತಾ ಇದ್ದಾರೆ. ಅದೆಲ್ಲ ಸ್ವಚ್ಛತೆ ಕಾರ್ಯಕ್ರಮ ಮಾಡಿದ್ರು. ಎಲ್ಲ ದೇವಾಲಯಗಳಲ್ಲಿ ಹಳೆ ಬಾವಿಗಳೆಲ್ಲ ಇದನ್ನು ಜೀರ್ಣೋದ್ಧಾರ ಮಾಡಿದ್ರಲ್ಲ, ಅದು ಬರೆಯಕ್ಕಾಗಲ್ಲ. ಈಗ ಇಂಥ ಮತ್ತೆ ಸತ್ಯನಾರಾಯಣ ಪೂಜೆಗಳು ಪ್ರತಿ ವರ್ಷ ನಾವು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಉಚಿತ ಮದುವೆಗಳು ಮಾಡೋಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಅದೆಲ್ಲ ಶಿಕ್ಷಕರಿಗೆ ಸುಮಾರು ಲಕ್ಷಾಂತರ ರೂಪಾಯಿ ಅಮೌಂಟ್ ಎಲ್ಲ ಪ್ರತಿ ವರ್ಷವೂ ಕೊಡ್ತಾ ಇದ್ದಾರೆ. ಈಗ ನವದುರ್ಗ ಪೂಜೆ ಮಾಡಿ ಸ್ವಾಮೀಜಿಗಳ ಉಳಿದ ಪೂಜೆನ ಸಾಮೂಹಿಕ ನವದುರ್ಗ ಪೂಜೆ ಮಾಡಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ನಮ್ಮ ಹೊಸ ತಾಲೂಕಾಗಿದೆ ಸರ್, ಪ್ರವೀಣ್ ಸರ್ ಹೇಳಿದ್ದಾರೆ. ಸರ್, ನಮ್ಮ ತಾಲೂಕಲ್ಲಿ ನಮಗೆ ಬೇರ್ಪಡೆ ಆಗಿ 2019ರಲ್ಲಿ ತಾಲೂಕು ಹೊಸ ತಾಲೂಕಾಗಿದೆ. ನಮ್ಮ ಹೊಸ ತಾಲೂಕಿಗೆ ಯೋಜನಾಧಿಕಾರಿಗಳು ಹೊಸಬರು ಬರಬೇಕು. ಮತ್ತೆ ಚೇಳೂರು ಆಂಧ್ರ ಗಡಿ ಭಾಗದಲ್ಲಿದೆ, ಕರ್ನಾಟಕ ರಾಜ್ಯದ ಮೂಲೆಯಲ್ಲಿದೆ. ನಮ್ಮ ದಯವಿಟ್ಟು ನಮ್ಮ ಚೇಳೂರು ತಾಲೂಕು ಭಾಗದಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀವಿ. ಅದು ಅಭಿವೃದ್ಧಿ ಮಾಡ್ಬೇಕು. ನಮ್ಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ. ಅಭಿವೃದ್ಧಿ ಮಾಡಬೇಕು. ಮತ್ತು ಈಗ ಚೇಳೂರು ತಾಲೂಕಿಗೆ ಹೊಸ ಧರ್ಮಸ್ಥಳದ್ದು ಒಂದು ಕಮಿಟಿ ಒಂದು ಬೇರೆ ಮಾಡಬೇಕು. ಕೊಟ್ಟಿದ್ದೀವಿ. ಧನ್ಯವಾದಗಳು. ನಮಸ್ಕಾರ. ಮೊದಲನೇದಾಗಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರಿಗೆ, ಸ್ವಾಮೀಜಿ ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಲು ಬಯಸುತ್ತಿದ್ದೇನೆ. ಹಾಗೆ ಧರ್ಮಸ್ಥಳ ಗ್ರಾಮ ಪಂಚಾಯತಿಯ ಬಿಸಿ ಟ್ರಸ್ಟ್ನ ಈ ನವದುರ್ಗೆಯರ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಹಸೀಲ್ದಾರ್ ಶ್ವೇತಾ ಮೇಡಮ್ ಅವರೇ ಹಾಗೂ ಪೊಲೀಸ್ ಇಲಾಖೆಯ ಅವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಕೌಸ್ತರ್ ಅವರೇ,
ಹಾಗೂ ಇದು ಪೂಜಾ ಕಾರ್ಯಕ್ರಮದ ಅಧ್ಯಕ್ಷ ವಹಿಸುವಂತವೇ ಹಾಗೂ ಹಿರಿಯರು ಪತ್ರಕರ್ತರ ನಮ್ಮ ಸಹೋದರ ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಕೇಂದ್ರ ನಮ್ಮ ಅಕ್ಕ ತಂಗಿಯರು ಅಣ್ಣ ತಂಗಿಯರು. ಮೊದಲನೇದಾಗಿ ಹೇಳ್ಬೇಕಂದ್ರೆ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘ ಸುಮ್ಮನೆ ಸಂಘ ಅಲ್ಲ, ಇದು ಆಕ್ಚುಲಿ ಒಂದು ಧರ್ಮವನ್ನ ಕಾಪಾಡುವಂತ ಧರ್ಮಸ್ಥಳದ ಸಂಘ. ಹಾಗೆ ಒಬ್ಬ ಯಾರೇ ಆಗ್ಲಿ ಸ್ವಲ್ಪ ಸಾಲ ತಗೋಬೇಕು ಅಂತ ಹೇಳಿದ್ರೆ ಮನೆ ಹಣ ಇಡಿ, ಒಂದು ಚೆಕ್ ಕೊಡಿ, ಒಂದು ಸೈಟ್ ಹಣ ಇಡಿ ಅಂತ ಹೇಳ್ತಾರೆ. ಅದೇ ನಮ್ಮ ಧರ್ಮಸ್ಥಳ ಸಂಘದಲ್ಲಿ ಯಾವುದೇ ಇಲ್ಲ. ಒಂದು 12 ಜನ ಹೆಣ್ಮಕ್ಳು ಸಂಘ ಸಂಸ್ಥೆ ಕಟ್ಕೊಂಡು ಧರ್ಮಸ್ಥಳದ ಸೇವೆ ಯಾವುದೇ ಇಲ್ಲದೆ ಸೈನ್ ಹಾಕಿಸಿಕೊಂಡು ಒಂದು ಸಾಲ ಕೊಡ್ತಾರಲ್ಲ, ಅದು ನಿಜವಾಗ್ಲೂ ಹೆಮ್ಮೆ ವಿಷಯ. ಹಾಗೆ ಈಗ ಕೆಲವು ವರ್ಷಗಳಿಂದ ಧರ್ಮಸ್ಥಳ ಸಂಘ ಹುಟ್ಟದಾಗಿಂದ ಹೆಣ್ಮಕ್ಳು ಅದ್ರ ಮೊದಲು ಒಂಥರ ಇದ್ರು. ಈಗ ಅವ್ರ ಕಾಲ ಮೇಲೆ ಅವ್ರನ್ನ ತಗೊಂಡು ಜೀವನ ನಡೆಸುವ ಶಕ್ತಿಯನ್ನು ತುಂಬಿದಂತ ಸಂಸ್ಥೆಗೆ ನಿಜವಾಗ್ಲೂ ನಾವು ಧನ್ಯವಾದ ಹೇಳಬೇಕು. ಹಾಗೆ ಇನ್ನು ಹೆಚ್ಚಿಗೆ ನೀವು ಈ ಧರ್ಮಸ್ಥಳ ಸಂಸ್ಥೆಯನ್ನು ಉಪಯೋಗಿಸಿಕೊಂಡು ನಿಮ್ಮ ಕಾಲ ಮೇಲೆ ಇನ್ನು ಹೆಚ್ಚಿಗೆ ಬೆಳಿಬೇಕು ಅಂತ ಕೋರ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ಮಾತ್ರ ನಾನು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. वाह